ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೆಂಗಿದ್ರಿ? ಆರಾಮದಿರ್ತ ಭಾವಿಸ್ತೀನಿ ನೋಡ್ರಿ. ಇವತ್ತು ಉಪ್ಪಿನಕಾಯಿ ಯಾವ ರೀತಿ ರೆಡಿ ಮಾಡೋದು ಅಂತಂದು ಮನೆಯಲ್ಲೇ ಹೊರಗಡೆ ಮಾರ್ಕೆಟ್ ಒಳಗೆ ಸಿಗುವಂಥ ಉಪ್ಪಿನಕಾಯಿ ಮನೆಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ಒಂದು 4-5 ಮಾವಿನಕಾಯಿ ತೊಗೊಂಡು ನಾನು ಕಟ್ ಮಾಡಿ ಚೆಂದಾಗಿ ಕಾಟನ್ ಬಟ್ಟೆ ಒಳಗೆ ತೊಗೊಂಡು ನೋಡ್ರಿ. ಕ್ಲೀನಾಗಿ ನೀರೆಲ್ಲ ಸರಿಯಾಗಿ ಒರೆಸ್ಕೊಂಡು ತೊಗೋಬೇಕ್ರಿ. ನೀರಿದ್ರೆ ಉಪ್ಪಿನಕಾಯಿ ವರ್ಷ ಪೂರ ಬರಂಗಿಲ್ಲ ರೀ, ಕೆಟ್ಟು ಬಿಡ್ತಾವೆ. ಅದಕ್ಕೆ ಹಸಿ ಸಾಸ್ವೆ ನೋಡಿರಿ, ಒಂದು ಅರ್ಧ ಪಾವು ಕಿಲೋ ಅಷ್ಟು ಮಿಕ್ಸರ್ಗೆ ಹಾಕಿ ತೊಗೊಂಡಿನಿ. ಮತ್ತೊಂದು ಪೂರ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡು ಕುಟ್ಟಿ ತೊಗೊಂಡಿನಿ ನೋಡಿರಿ. ಮತ್ತು ನೋಡಿರಿ, ಈಗ ಅದು ಯಾವ ರೀತಿ ಮಾಡಬೇಕು ಉಪ್ಪಿನಕಾಯಿ ಅನ್ನೋದು ನಿಮಗೆ ಸಂಪೂರ್ಣವಾಗಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಈಗ ನೋಡಿರಿ, ನಾವು ಅವೆಲ್ಲ ಈಗ ತೋರಿಸ್ತೀನಿ ನೋಡಿರಿ. ಈಗ ಮೆಂತ್ಯ ಇರ್ತಾವೆ ನೋಡಿರಿ, 1 ಸ್ಪೂನ ಮೆಂತ್ಯ ಇರ್ತಾವೆ ನೋಡಿರಿ. ಮೆಂತ್ಯ 1 ಸ್ಪೂನ ಚೆಂದಾಗಿ ಹುರ್ಕೊಂಡು ತೊಗೊಂಡೆ ನೋಡಿರಿ ಇದು. ಮತ್ತು ಈಗ ಅದಕ್ಕೆ ಮೆಣಸು ಮತ್ತು ಲವಂಗ ಒಂದು 8 ಮೆಣಸು, ಒಂದು 8 ಲವಂಗ ತೊಗೊಂಡೇನಿ ನೋಡಿರಿ. ಒಂದು 4-5 ಮಾವಿನಕಾಯಿ ಅಷ್ಟೇ ಅದಾವಲ್ಲ ರೀ, ಅದಕ್ಕೆ ಕಡಿಮೆ ತೊಗೊಂಡೀನಿ. ನೀವು ಜಾಸ್ತಿ ಮಾವಿನಕಾಯಿ ಏನ್ರಿ ನೀವು ಉಪ್ಪಿನಕಾಯಿ ಹಾಕ್ಲತ್ತೀರಂದ್ರೆ ಜಾಸ್ತಿ ಅದಕ್ಕೆ ಮಸಾಲೆ ತೊಗೋಬೇಕಾಗ್ತದೆ ರೀ. ಈಗ ನೋಡಿರಿ, 1 ಸ್ಪೂನಟ್ಟು ಜೀರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಹುರ್ಕೊಳತ್ತೀನಿ ನೋಡಿರಿ. ಇವು ಎಲ್ಲ ಹುರ್ಕೋಬೇಕಂದ್ರೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕಂದ್ರೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿರಿ. ಈಗ ನೋಡಿರಿ, ನಿಮಗೆ ಎಷ್ಟು ಪ್ರಮಾಣದ ಬೇಕೋ ಅಷ್ಟು ಪ್ರಮಾಣದ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಎಣ್ಣೆ ಕಾಯ್ದ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಎಲ್ಲ ಚೆಂದಾಗೆ ಕೆಂಪು ಫ್ರೈ ಆಗಿಂದ ಈಗ ನೋಡಿರಿ ಅವೇನೇನು ತೊಗೊಂಡಿರಿ ನೋಡಿರಿ ನೀವು. ಸಾಸ್ವೆದು ಪುಡಿ ಮತ್ತು ಮೆಣಸು, ಲವಂಗ, ಮೆಂತ್ಯ ಮತ್ತು ಜೀರಿಗೆ ಅವೇನು ಹುರ್ಕೊಂಡು ತೊಗೊಂಡಿರ್ತಾರಲ್ಲ ಅದು ಪೂರ ಕುಟ್ಟಿ ಪುಡಿ ಮಾಡಿ ಇದರೊಳಗೆ ನೀವು ಏನು ಸಾಸ್ವೆದು ಮಿಕ್ಸರ್ಗೆ ಹಾಕೊಂಡು ಸಾಸಿವೆ ಒಳಗೆ ಅವೆಲ್ಲ ಮಸಾಲೆಗಳನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್. ನೋಡಿರಿ, ಈಗ ಎಷ್ಟು ಬೇಕೋ ಅಷ್ಟು ಪ್ರಮಾಣದಾಗ ಎಣ್ಣೆ ತೊಗೋಬೇಕ್ರಿ. ಒಂದು 4-5 ಮಾವಿನಕಾಯಿಗೆ ಒಂದು 5-6 ಸ್ಪೂನಟ್ಟು ಎಣ್ಣೆ ತೊಗೊಂಡಿನಿ ರೀ. ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡು ಚೆಂದಾಗಿ ಕೆಂಪಗೆ ಫ್ರೈ ಮಾಡಿಕೊಂಡು ಈ ಥರ ಆರಿದ ನಂತರ ಹಾಕೋಬೇಕು ಫ್ರೆಂಡ್ಸ್. ಇದು ಆರಿದ ನಂತರ ಅದೇನು ನಾವೀಗ ಮಸಾಲೆಗಳನ್ನು ತೊಗೊಂಡಿದ್ದೇವಲ್ಲ ಆ ಮಸಾಲೆ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಅದಕ್ಕೆ ನೋಡಿರಿ, ನಾವು 1 ಸ್ಪೂನ ಖಾರ, 1 ಸ್ಪೂನ ಉಪ್ಪು ಮತ್ತು ಜೀರಿಗೆ, ಸಾಸ್ವೆ, ಮೆಂತ್ಯ ಮತ್ತು ಲವಂಗ, ಮೆಣಸು ಅವೇನೆಲ್ಲ ಹುರ್ಕೊಂಡು ಕುಟ್ಟಿ ಪುಡಿ ಮಾಡಿ ತೊಗೊಂಡಿವಲ್ಲ ಅದೆಲ್ಲ ಫಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿಂದ ಇದು ಏನು ಒಗ್ಗರಣೆ ಒಳಗೆ ನಾವು ಆಮೇಲೆ ಅದೆಲ್ಲ ಒಗ್ಗರಣೆ ಪೂರ ಆರಿದ ನಂತರ ಅದೆಲ್ಲ ಮಿಕ್ಸ್ ಮಾಡಿದ ಮಸಾಲೆ ಏನು ಐಟಮ್ ಇರ್ತಾವಲ್ಲ ಇದ್ರೊಳಗೆ ಹಾಕೋಬೇಕು. ಮತ್ತು ಮಿಕ್ಸ್ ಮಾಡಿ ಉಪ್ಪು ಏನರ ಕಮ್ಮಿ ಇತ್ತಂದ್ರೆ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿರಿ. ಈ ಥರ ಉಪ್ಪು ನೀವು ನೋಡ್ಕೊಂಡು ಉಪ್ಪು ಹಾಕೋರಿ. ಮತ್ತು ಇದಕ್ಕೆ ಖಾರ ಬೇಕು ಕಮ್ಮಿ ಅನ್ನಿಸ್ತಂದ್ರೆ ಖಾರನೂ ಸ್ವಲ್ಪ ಹಾಕೋರಿ ನಾವು ಚಿಲ್ಲಿ ಪೌಡ್ರ್ ಹಾಕೊಂಡಿನಿ ನೋಡಿರಿ. ಇಲ್ಲಿ ನಿಮಗೆ ಯಾವ ಖಾರ ಇಷ್ಟ ಆ ಖಾರ ಹಾಕೋರಿ. ಚಿಲ್ಲಿ ಪೌಡ್ರ್ ಹಾಕೋದಿಂತ್ರ ಎಲ್ಲರೂ ಸಾಮಾನ್ಯವಾಗಿ ಇದಕ್ಕೆ ಚಿಲ್ಲಿ ಪೌಡ್ರೇ ಹಾಕ್ತಾರೆ ಉಪ್ಪಿನಕಾಯಿಗೆ. ನೋಡಿರಿ, ನಿಮಗೆ ಇದು ಉಪ್ಪಿನಕಾಯಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಮತ್ತು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಕಮ್ಮಿ ಅನ್ನಿಸ್ತಂದ್ರೆ ಹಾಕೋರಿ, ಜಾಸ್ತಿನೇ ಆಗಿತ್ತಂದ್ರೆ ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ. ಎಣ್ಣೆ ಕಮ್ಮಿ ಅನ್ನಿಸ್ತಂದ್ರೆ ಮ್ಯಾಗ ಹಾಕ್ಕೊಳ್ಳೋದಿಂತ್ರ ಏನೂ ತೊಂದರೆ ಆಗಂಗಿಲ್ಲ. ಒಂದು ವರ್ಷ ಪೂರನೂ ಉಪ್ಪಿನಕಾಯಿ ಒಟ್ಟೆ ಏನೂ ಹಾಳಾಗಂಗಿಲ್ಲ, ಕೆಡಂಗಿಲ್ಲ. ಮತ್ತು ಇದಕ್ಕೆ ಏನಪ್ಪ ಅಂದ್ರೆ ಇದಕ್ಕೊಂದು ಹಾಕಿದ ಒಂದು 4-5 ದಿನ ತನಕನೂ ಮುಟ್ಬಾರ್ದ್ರಿ ಫ್ರೆಂಡ್ಸ್. ಅದಕ್ಕೆ ಈಗ ನೋಡಿರಿ, ನಾವು ಮಾವಿನಕಾಯಿನೂ ಕಟ್ ಮಾಡಿ ಮತ್ತು ತೊಳ್ಕೊಂಡು ಕಾಟನ್ ಬಟ್ಟೆ ಒಳಗೆಲ್ಲ ಒರೆಸ್ಕೊಂಡು ತೊಗೊಂಡು ನೋಡಿರಿ ಮಾವಿನಕಾಯಿದು. ಆ ಮಸಾಲೆ ಒಳಗೆ ಹಾಕ್ಕೊಂಡು ಚೆಂದಾಗಿ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಚೆಂದಾಗಿ ಮಿಕ್ಸ್ ಮಾಡಿದ್ರೆ ಅಂದ್ರೆ ಒಂದು ವರ್ಷ ಪೂರ ಇಡೋದಿರ್ತದಲ್ಲ ರೀ ಮಾವಿನಕಾಯಿ ಉಪ್ಪಿನಕಾಯಿ. ಈಗ ನೋಡಿರಿ, ನಾ ಸ್ವಲ್ಪ ಉಪ್ಪಿನಕಾಯಿ ಹಾಕಿ ತೋರಿಸ್ಲತ್ತೀನಿ ರೀ ನಿಮಗೊಂದು ಅರ್ಧ ಡಜನಷ್ಟು ಮಾವಿನಕಾಯಿದು ಉಪ್ಪಿನಕಾಯಿ ಯಾವ ರೀತಿ ಮಾಡೋದಂದು ನಿಮಗೆ ತೋರ್ಸತ್ತೀನಿ ನೋಡಿರಿ. ಜಾಸ್ತಿನೂ ಮಾಡಂಗಿತ್ತಂದ್ರೆ ಇದೇ ಮೆಥಡ್ ಒಳಗೆ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನೋಡಿರಿ, ಅದು ಸಾಸ್ವೆದೇನು ನಾವು ಮಸಾಲೆಯನ್ನು ತೊಗೋತೇವಲ್ಲ ಅದು ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ ನೋಡಿರಿ ಉಪ್ಪಿನಕಾಯಿಗೆ. ಮತ್ತು ಇದು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ನೀವು ಸರಿಯಾಗಿ ಈ ಥರ ಮಿಕ್ಸ್ ಮಾಡೋದಿಂತ್ರ ಮತ್ತು ಎಲ್ಲಿ ಕೆಡಂಗಿಲ್ಲ ಉಪ್ಪಿನಕಾಯಿ. ಕೈಲೇ ಮೊಟ್ಟೆ ಮಿಕ್ಸ್ ಮಾಡಬಾರ್ದ್ರಿ, ಯಾಕಂದ್ರೆ ಕೈ ಹಾಕಿದ್ರೆ ಉಪ್ಪಿನಕಾಯಿ ಕೆಟ್ಟು ಬಿಡ್ತಾವ್ರಿ. ಅದಕ್ಕೆ 1 ಸ್ಪೂನ್ ತೊಗೊಂಡು ಈ ಥರ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಚೆಂದಾಗಿ ಮಿಕ್ಸ್ ಮಾಡೋದಿಂತ್ರ ನಿಮಗೇನ್ರಿ ಎಣ್ಣೆ ಈಗ ನೋಡಿರಿ ಹಾಕೋ ಟೈಮ್ದಾಗ ಹೊರಗೆ ಯಾವ ರೀತಿ ತೊಗೊಂಬರ್ತೀನಿ ನೋಡು ಆ ಥರ ಅನ್ಸಂಗಿಲ್ಲ ರೀ ಅವರು. ಆಮೇಲೆ 4-5 ದಿವಸ ಆಗಿಂದ ಇದು ಉಪ್ಪಿನಕಾಯಿ ಕಲರ್ ಚೇಂಜ್ ಆಕತ್ತೆ ಮತ್ತು ಟೇಸ್ಟ್ನೂ ಚೇಂಜ್ ಆಗುತ್ತೆ ನೋಡಿರಿ. ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಹೊರಗಕ್ಕಿಂತ ಭಾರಿ ಮನೆಯಾಗೆ ನೀವು ಮಾಡ್ಕೋಬೋದು.
ಈಗ ನೋಡಿರಿ ಅದೆಲ್ಲ ಉಪ್ಪಿನಕಾಯಿ ಒಂದು ಡಬ್ಬಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮತ್ತು ಒಂದು ಸ್ವಲ್ಪ ಮ್ಯಾಗ ನೀರು ಹಾಕೊಂಡು ಈ ಥರ ಅಳಗಾಡಿಸ್ಬಿಡ್ರಿ. ನೀರು ಹಾಕೊಳ್ಳೋದಂತ್ರ ಕೆಡ್ತಾವೆ ನೋಡಿರಿ ಉಪ್ಪಿನಕಾಯಿ ಅನ್ಕೊತಿರ್ಬೇಕು ನೀವು. ಏನೂ ಕೆಡಂಗಿಲ್ಲ ರೀ ಉಪ್ಪಿನಕಾಯಿ, ಹೊಟ್ಟೆ ಕೆಡಂಗಿಲ್ಲ. ಈ ಥರ ಮ್ಯಾಗ ಸ್ವಲ್ಪ ನೀರು ಹಾಕ್ಕೊಂಡು ಅಳಗಾಡಿಸಿ ಇಟ್ಟು ಬಿಡ್ರಿ ನೀವು, ಏನು ತೊಂದರೆ ಇಲ್ಲ. ಈ ಥರ ಹಾಕ್ಕೊಂಡು ಇಟ್ಕೊಂಬಿಡ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಏನರೇ ಡೌಟ್ ಇತ್ತಂದ್ರೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ರೆಸಿಪಿ ಒಂದಿಗೆ ಸಿಗ್ತೀನಿ. ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.